ಮನೆಗೆ ಮರಳಿದ ಭಾರತದ ಧೀರ ಮಹಿಳೆ, ಸುರಕ್ಷಿತವಾಗಿ ಧರೆಗೆ ಬಂದ ಸುನಿತಾ ವಿಲಿಯಮ್ಸ್ ಅವರು ಇಡೀ ವಿಶ್ವದ ಹಾರೈಕೆ ಶುಭಾಕಾಂಕ್ಷೆಗಳ ಮಧ್ಯದಾಗ ನಮ್ಮ ಭಾರತೀಯ ಸಂಜಾತೆ ಸುನಿತಾ ವಿಲಿಯಮ್ಸ್ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ದಿಂದ 3 ಗಂಟೆ 28 ನಿಮಿಷಕ್ಕೆ ಅಮೆರಿಕಾದ ಫ್ಲೋರಿಡಾ ಪಕ್ಕದಾಗಿರೋ ಒಂದು ಸಮುದ್ರಕ್ಕೆ ಲ್ಯಾಂಡ್ ಆದರು. ಲ್ಯಾಂಡ್ ಅನ್ನೋದಕ್ಕಿಂತ ಸ್ಪ್ಲಾಶ್ ಅಂತ ಹೇಳ್ಬೋದು, ಅಂದರೆ ಸಮುದ್ರಕ್ಕೆ ಕೆಡುತ್ತಾರೆ ಆ ಕ್ಯಾಪ್ಸುಲನ್ನು. ಸೊ ಅದನ್ನು ಸ್ಪೀಡ್ ರೆಡ್ಯೂಸ್ ಮಾಡ್ಬೇಕಂತೇಳಿ 4 ಪ್ಯಾರಾಚೂಟನ್ನು ಓಪನ್ ಮಾಡಿಸಿ ಅದನ್ನು ಲ್ಯಾಂಡ್ ಮಾಡಿಸಿದ್ರು. ಸ್ಪೇಸ್ ಸ್ಟೇಷನ್ದಿಂದ ಸತತ 18 ತಾಸು ಜರ್ನಿ ಮಾಡ್ಕೊಂಡು ಬಂದಿದ್ರು ಅವರು. ಸೊ ಅಲ್ಲಿ ಎದಕ್ಕೆ ಹೋಗಿದ್ರು, ಏನಾಗಿತ್ತಂತ ಒಂದು ಕ್ವಿಕ್ಕಾಗಿ ನೋಡೋದಾದ್ರೆ, ಲಾಸ್ಟ್ ಇಯರ್ 2024 ಜೂನ್ ತಿಂಗಳದೊಳಗೆ ಒಂದು 8 ದಿನದ ಟಾಸ್ಕ್ಗೋಸ್ಕರ ಒಂದು ಬೋಯಿಂಗ್ ಕ್ಯಾಪ್ಸೂಲ್ ತೊಗೊಂಡು ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ರು ಅವರು. ಸ್ಪೇಸ್ ಸ್ಟೇಷನ್ ಏನು ಅಂತ ನಿಮ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಹೇಳೋದಾದ್ರೆ, ನಮ್ಮ ಭೂಮಿ ಮೇಲೆ 4 ವಾತಾವರಣದ ಲೇಯರ್ಗಳದಾವು. ಅದು ಒಂದೇದು ಯಾವುದಂದ್ರೆ ಟ್ರೋಪೋಸ್ಫಿಯರ್ ಅಂದ್ರೆ ಈ ನಮ್ಮ ಭೂಮಿ ಮೇಲೆ ನಡೆಯುವಂಥ ಎಲ್ಲ ವಾತಾವರಣಗಳದಲ್ಲ, ಅಂದ್ರೆ ಈ ಮಳೆ, ಗುಡುಗು, ಸಿಡಿಲು, ಮೋಡ, ಹವಾಮಾನ ಇದೆಲ್ಲ ನಡೆಯೋದು ಟ್ರೋಪೋಸ್ಫಿಯರ್ದಾಗ. ನೆಕ್ಸ್ಟ್ ಸ್ಟೆಟೋಸ್ಫಿಯರು, ಮತ್ತೊಂದು ಮೆಸೋಸ್ಫಿಯರು, 4ನೇದು ಥರ್ಮೋಸ್ಫಿಯರು. ಈ ಥರ್ಮೋಸ್ಫಿಯರ್ ಅರೌಂಡ್ ನಿಮ್ಗೊಂದು 700 ಕಿಲೋಮೀಟರ್ ಮಟ್ಟ ಇರ್ತೈತಿ. ಇಲ್ಲಿ ನಮಗೆ ಗ್ರಾವಿಟೇಷನ್ ಜೀರೋ ಥರ ಕಾಣ್ತೈತಿ. ಆ್ಯಕ್ಚುಲಿ ಗ್ರಾವಿಟೇಷನ್ ಜೀರೋ ಇರಂಗಿಲ್ಲ, ಅದು ಜೀರೋ ರೀತಿ ಯಾಕೆ ಕಾಣ್ತೈತೆ ಅಂದ್ರೆ, ನಮ್ಮ ಅರ್ತ್ ಕರ್ವೇಚರ್ನೊಳಗೆ ಅಲ್ಲಿ ಆಬ್ಜೆಕ್ಟ್ಗಳು 28,000 ಕಿಲೋಮೀಟರ್ ಪರ್ ಅವರ್ ಸುತ್ತವು. ಅದು ಸುತ್ತೋದ್ರಿಂದ ಏನಾಕೈತೆ, ನಮಗೆ ವೇಟ್ ಲಾಸ್ ಕಾಣ್ತೈತಿ, ಮೈಕ್ರೋ ಗ್ರಾವಿಟಿ ಇರ್ತೈತಿ ಅಲ್ಲಿ. ಹಿಂಗಾಗಿ ಅಲ್ಲೆಲ್ಲ ನಮ್ಮ ಆಬ್ಜೆಕ್ಟ್ಗಳು ನಿಂತಿರೋ ಥರ ಕಾಣ್ತೈತಿ. ಅದಕ್ಕೆ ಈ ಭೂಮಿಗೆ ಸಮೀಪ ಇರೋದ್ರಿಂದ ಆ್ಯಕ್ಚುಲಿ ಭೂಮಿಯ ಗುರುತ್ವಾಕರ್ಷಣೆ ಬಲ ಇರೋದು 36,000 ಕಿಲೋಮೀಟರ್ ಮಟ್ಟ. ಅಂದ್ರೆ ಭೂಮಿಯಿಂದ 36,000 ಕಿಲೋಮೀಟರ್ ಮೇಲೆ ಹೋದ್ರೆ ನಮಗೆ ಗ್ರಾವಿಟೇಷನ್ ಪವರ್ ಜೀರೋ ಆಗ್ತೈತಿ. ಅದಕ್ಕೆ ಜಿಯೋ ಸ್ಟೇಷನರಿ ಆರ್ಬಿಟ್ಸ್ ಅಂತ ಕರಿತೀವಿ ನಾವು. ಸೊ ಅಲ್ಲಿ ಮಟ್ಟ ಹೋಗೋಕ್ಕಾಗಲಾರ್ದಕ್ಕೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿರೋದು, 28,000 ಕಿಲೋಮೀಟರ್ ಪರ್ ಅವರ್ ಏನು ಆಬ್ಜೆಕ್ಟ್ ಸುತ್ತೈತಲ್ಲ, ಅಲ್ಲಿ ಒಂದಿಷ್ಟು ಅಯನೈಸೇಷನ್ಗಳು ಇರ್ತಾವೆ. ಸೊ ಅದರಿಂದ ಅಲ್ಲಿ ಫಾಸ್ಟಾಗಿ ಸುತ್ತೋದ್ರಿಂದ ನಮಗೆ ಗ್ರಾವಿಟೇಷನ್ ಪವರ್ ಜೀರೋ ಅಂತ ಸಿಗ್ತೈತೆ ಅಲ್ಲಿ. ಸೊ ಅದಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮಾಡ್ಕೊಂಡಿವಲ್ಲಿ. ಅಲ್ಲಿ 2 ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅದಾವೆ. ಒಂದು ROS ರಷ್ಯಾ ಆರ್ಬಿಟಲ್ ಸೆಗ್ಮೆಂಟು, ಇನ್ನೊಂದು US ಆರ್ಬಿಟಲ್ ಸೆಗ್ಮೆಂಟು. ನಮ್ಮ ಸುನಿತಾ ವಿಲಿಯಮ್ಸ್ ಅವರು ಈ US ಆರ್ಬಿಟಲ್ ಸೆಗ್ಮೆಂಟಿಗೆ ಹೋಗಿದ್ರು ಇವರು. ಸೊ ಬೋಯಿಂಗ್ ಕಂಪ್ನಿಯ ಒಂದು ಕ್ಯಾಪ್ಸೂಲ್ ತೊಗೊಂಡು ಹೋಗಿದ್ರು. ಅಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿ ಸ್ಟಕ್ ಆಗಿಬಿಟ್ಟಿದ್ರು ಅವರಲ್ಲಿ. ಹೋಗಿರೋದು 8 ರಿಂದ 10 ದಿನಕ್ಕೋಸ್ಕರ ಅಷ್ಟೇ. ಅದು ಟೆಕ್ನಿಕಲ್ ಇಶ್ಯೂ ಆಗಿ ಏನೋ ಸ್ನ್ಯಾಗ್ ಬಂತಂತ ಹೇಳ್ತೀವಲ್ಲ, ಹಂಗೆ ಬಂದಂಗಾಗಿ ರಿಪೇರಿ ಮಾಡೋಕೆ ಟ್ರೈ ಮಾಡಿದ್ರು. ಅದು ರಿಪೇರಿ ಮಾಡೋಕೆ ಆಗಲಾರದಕ್ಕೆ ಇವ್ರು ಕೈ ಮೀರಿ ಹೋಗ್ಬಿಡ್ತು. ಕೈ ಮೀರಿ ಹೋದಾಗ ದಿನ ಕಳ್ಕೊಂತ ಹೋತು. ಹೊಳ್ಳಿ ಬರ್ತಾರೋ ಇಲ್ಲ ಅನ್ನೋದು ಜನರಿಗೆ ಒಂದು ವಿಶ್ವಾಸ ಕಳ್ಕೊಂಡ್ಬಿಡ್ತು. ಯಾಕಂದ್ರೆ 2000 ಆಸ್ಪಾಸಿಗೆ ಕಲ್ಪನಾ ಚಾವ್ಲಾ ಅಂತ ಒಂದು ಭಾರತೀಯ ಸಂಜಾತಿನ ನಾವು ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದ್ವಿ. ಸೊ ಆ ಕರಿನೆರಳು ನಮ್ಮ ಮನಸ್ಸಿನಾಗ ಎಲ್ಲೋ ಒಂದು ಕಡೆ ಬೇಡ ಅಂದ್ರೆ ಬಂದು ತೂರಾಕತ್ತಿತ್ತು. ಧೈರ್ಯ ಮಾಡಿ ಎಲ್ಲರೂ ಇದ್ರು, ಬರ್ತೈತಿ, ಚಲೋ ಆಗ್ತೈತಿ ಅಂತೇಳಿ. ಅವಾಗ ಎಲೋನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಬಂದು ಅಲ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಂತು. 18 ತಾಸು ಸತತ ಜರ್ನಿ ಮಾಡಿದ್ರು. ಅದು 28,000 ಕಿಲೋಮೀಟರಿಂದ ಕೆಳಗೆ ಬರ್ಬೇಕಾದ್ರೆ ಭೂಮಿ ಸುತ್ತ ಫಾಸ್ಟಾಗಿ ಸುತ್ತಬೇಕು. ಅದನ್ನ ಸ್ಪೀಡ್ ರೆಡ್ಯೂಸ್ ಮಾಡ್ತಾ ಬರಬೇಕು. ಆನಂತರ ಭೂಮಿ ಸಮೀಪ ಬಂದಾಗ ಪ್ಯಾರಾಚೂಟ್ ಓಪನ್ ಮಾಡಿ ಒಂದು ಸಮುದ್ರಕ್ಕೆ ಕೆಡಬೇಕು. ಸಮುದ್ರಕ್ಕೆ ಕೆಡವಿದ ನಂತರ ಈ ಅಮೆರಿಕದ ನೇವಿ ಹೋಗಿ ಹಗ್ಗ ಕಟ್ಟಿ ಅವ್ರನ್ನ ಎಳೆದು ತಮ್ಮ ಬೋಟಿಗೆ ತೊಗೊಂಡ್ಬಂತು. ಬೋಟಿಗೆ ತೊಗೊಂಡ್ಬಂದಿಂದ ನಟ್ಟು ಬೋಲ್ಟ್ ಇರೋ ಒಂದು ಬಾಗ್ಲ ತೆಗಿತು. ಅದಕ್ಕೆ ಹ್ಯಾಚ್ ಓಪನ್ ಅಂತ ಹೇಳ್ತಾರೆ. ಹ್ಯಾಚ್ ಓಪನ್ ಅಂದ್ರೆ ನೀವು ಒಂಥರ ಅದು ಮೊಟ್ಟೆಯಿಂದ ಒಂದು ಕೋಳಿ ಮರಿ ಹೊರಗೆ ಬರ್ತಲ್ಲ, ಆ ರೀತಿ ಅನ್ಬೋದು ಅದಕ್ಕೆ ಹ್ಯಾಚ್ ಓಪನಿಂಗ್ ಅಂತ ಹೇಳಿ. ಸೊ ಸ್ಕ್ರೂ ತೆಗೆದು ನೋಡಿದಾಗ ಒಂದು ಡಾಕ್ಟರ್ ಟೀಮ್ ಹೋಗ್ಬೇಕು, ಇಲ್ಲ ಕ್ರೂ ಮೆಂಬರ್ ಹೋಗ್ಬೇಕು. ಅವರಲ್ಲಿ ಒಂದು ಸೆನ್ಸರ್ ಹಾಕಿರ್ತಾರೆ, ಎಲ್ಲ ಬಾಡಿಗೆ ಸೆನ್ಸರ್ ಹಾಕಿರ್ತಾರೆ. ಇವರು ವಿಟಲ್ಸ್ಗಳು ನಾರ್ಮಲ್ ಇದ್ವು. ವಿಟಲ್ಸ್ಗಳು ಅಂತಂದ್ರೆ ಈ ಬ್ಲಡ್ ಪ್ರೆಷರು, ಐ ಬ್ಲಿಂಕಿಂಗು, ಮತ್ತೆ SpO2 ಆಕ್ಸಿಜನ್ ಲೆವೆಲ್ಲು ಎಲ್ಲ ನಾರ್ಮಲ್ ಇರೋದ್ರಿಂದ ಸ್ಕ್ರೂ ಮೆಂಬರ್ ಒಳಗಡೆ ಹೋಗಿ ಇವ್ರು ಹೊರಗೆ ತೊಗೊಂಬಂದ್ರು. 9 ತಿಂಗಳ ಜೀರೋ ಗ್ರಾವಿಟಿಯಲ್ಲಿ ಇದ್ದಿರೋದ್ರಿಂದ ಅವ್ರ ಕಾಲುಗಳು ಆಲ್ಮೋಸ್ಟ್ ಜಾಮ್ ಆಗಿರ್ತಾವೆ. ಒಂದು ರೀತಿ ಮೈ ಪೂರ್ತಿ ಜೂಮ್ ಹಿಡ್ದಂಗೆ ಆಗಿರ್ತೈತಿ. ಕೆಳಗೆ ಅವ್ರಿಗೆ ಇದ್ರೂ ಸೆನ್ಸ್ ಆಗಲ್ಲ, ಕಾಲು ಇಡೋಕ್ಕಾಗಲ್ಲ, ಬಿದ್ದು ಬಿಡ್ತಾರೆ. ಆಮೇಲೆ ಅವ್ರದ್ದು ಕಾಲು ಮೂವ್ ಮಾಡೋಕ್ಕಾಗಲ್ಲ. ಮೂವ್ ಮಾಡಿದ್ರೆ ಒಂಥರ ಅದು ಚಿಕನ್ ಲೆಗ್ಸ್ ಅಂತೀವಲ್ಲ ನಾವು, ಆ ಕಾಲು ಮುರಿಯೋ ಚಾನ್ಸಸ್ ಭಾಳ ಇರ್ತೈತಿ. ಈಗ ಒಟ್ಟಿನಲ್ಲಿ ಒಂದು ಮಾತಿನಲ್ಲಿ ಹೇಳಿದವ್ರು ಅವ್ರು ಒಂಥರ 4 ರಿಂದ 5 ತಿಂಗಳು ಕೂಸಿದ್ದಂಗೆ. ಸೊ ಅವರನ್ನು ಸ್ಟ್ರೆಚ್ಚಲ್ಲಿ ತೊಗೊಂಡು ಸ್ಪೇಸ್ ರಿಸರ್ಚ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 45 ದಿನದ ಮಟ್ಟ ಇವ್ರನ್ನ ಕ್ವಾರಂಟೈನ್ ಮಾಡ್ತಾರೆ. ಅಂದರೆ ಅವ್ರದ್ದು ಫುಡ್ ಹೆಂಗೆ ತೊಗೋತಾರೆ, ಅವ್ರ ಡೈಜೆಸ್ಟಿವ್ ಸಿಸ್ಟಮ್ ಏನೋ ಪ್ರಾಬ್ಲಮ್ ಆಗೈತೋ ಏನೋ, ಸರಿ ಐತೋ ಹೆಂಗೋ, ಅಥವಾ ಅಲ್ಲಿರುವಂಥ ಯಾವ್ದಾದ್ರು ವೈರಸ್ ಇವ್ರ ಒಳಗಡೆ ಬಂದಿದೆಯೋ ಏನೋ, ಇವ್ರದ್ದು ಹೆಂಗಿದೆ. ಯಾಕಂದ್ರೆ ಅವರು ಸಣ್ಣವರಲ್ಲ, 59 ವರ್ಷದ ಚಿರ ಯುವತಿ ಅವರು. ಸೊ ಅದಕ್ಕೋಸ್ಕರ ಅವ್ರನ್ನ 45 ದಿನದ ಮಟ್ಟ ಕ್ವಾರಂಟೈನಲ್ಲಿ ಇಟ್ಟು ಅವ್ರನ್ನ ಆನಂತರ ಹೊರಗಡೆ ಕಳಿಸ್ತಾರೆ. ನೋಡಿ ಎಷ್ಟು ಚಾಲೆಂಜಿಂಗ್ ಐತಿ ಒಬ್ಬರು ಅಸ್ಟ್ರೋನಟ್ಸ್ ಆಗೋದು. ಸೊ ಇಲ್ಲಿ ಅವ್ರನ್ನ ಕರ್ಕೊಂಡು ಬಂದಿಂದ ಆ್ಯಸ್ ಯೂಶುವಲ್ ಸ್ವಲ್ಪ ರಾಜಕೀಯ ಕೆಸರಿನ ಚಟನೂ ಆಗೈತೆ ಅಮೆರಿಕದೊಳಗೆ. ಬೈಡನ್ ಅವ್ರಿಗೆ ಎಲನ್ ಮಸ್ಕ್ ಅವ್ರ ಕಂಪ್ನಿ ಮೊದಲೇ ಒಂದು ನಿವೇದನೆ ಕಳಿಸಿತ್ತಂತೆ, ನಾವು ಅವ್ರನ್ನ ಕರ್ಕೊಂಡ್ಬರ್ತೀವಿ ಅಂತೇಳಿ. ಯಾವುದೋ ಒಂದು ಕಾರಣಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಅಂತ ಹೇಳ್ತಾರೆ. ಈಗ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗಿಂದ ಪರ್ಮಿಷನ್ ಕೊಟ್ಟರು, ಅವ್ರು ಕರ್ಕೊಂಡು ಬಂದರು ಅಂತಲೂ ಹೇಳಕತ್ತಾರ. ಸೊ ಗೊತ್ತಿಲ್ಲ, ಇದು ಕಾಮನ್ ನಡೀತೈತಿ. ಯಾವುದೋ ಒಂದು ವಿಷಯದ ನಂತರ ರಾಜಕೀಯ ಕೆಸರಾಟ ಇರೋದು ಕಾಮನ್ ಆಗಿಬಿಟ್ಟೈತಿ ಈಗ. ಸೊ ಇದರಿಂದ ನಮ್ಮ ಇಸ್ರೋಗೆ ಏನು ಲಾಭ ಅಥವಾ ನಮ್ಮ ಭಾರತಕ್ಕೆ ಏನು ಲಾಭ ಅಂತಂದರೆ, ಇದು ಒಂದು ಇತಿಹಾಸ ಪುಟದಲ್ಲಿ ಬರೆದಿಡುವಂಥ ಕೆಲಸ. ಒಬ್ಬ ಭಾರತೀಯ ಧೀರ ಮಹಿಳೆ 9 ತಿಂಗಳ ಒಂದು ಅಸಾಧ್ಯವಾದಂಥ ಜಗದೊಳಗೆ ಇದ್ದು ಬಂದಾರಲ್ಲ, ಅದೊಂದು ಸಾಮಾನ್ಯ ವಿಷಯ ಅಲ್ಲ. ಇದರಿಂದ ತುಂಬ ಒಂದು ಎನ್ಕರೇಜ್ಮೆಂಟ್ ಆಗ್ತೈತಿ ಈಗಿನ ಸ್ಟೂಡೆಂಟ್ಗಳಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು.
ವಿಶೇಷವಾಗಿ ಮಹಿಳೆಯರಿಗೆ ದೊಡ್ಡ ಎನ್ಕರೇಜ್ಮೆಂಟ್ ಸಿಗ್ತೈತಿ. ಸೊ ನಮ್ಮ ಭಾರತದಲ್ಲಿನೂ ಇಸ್ರೋ ಈ ಮುಖಾಂತರ ನಾವು ಅಲ್ಲಿಗೆ ಹೋಗ್ಬೋದಲ್ಲ ಅನ್ಕೊಂಡು ಸ್ಟಡಿ ಮಾಡ್ಬೋದು. ಆಮೇಲೆ ನಮ್ಮ ಭಾರತದ ಇಸ್ರೋ ಯಾವತ್ತು ಹೆಂಗೈತೆ ಅಂತ ಹೇಳಿದ್ರೆ, ಇಡೀ ಜಗತ್ತು ನಾಸಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇವರು ಬೊಬ್ಬೆ ಹೊಡ್ಕೊಂತ ಅಡ್ಡಾಡೋದು ಭಾಳ, ಅಂದ್ರೆ ನಾವು ಮಾಡಕತ್ತೀವಿ ಅಂತ ಹೇಳಿ. ಇದಕ್ಕೆ ನಮ್ಮ ಹಳ್ಳಿ ಭಾಷೆದಾಗ ಹೇಳೋದು ಹೆಂಗೆ ಅಂತಂದ್ರೆ, ನಮ್ಮ ಇಸ್ರೋದವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಏನು ಹೇಳಾರ್ದಂಗೆ ಮಾಡ್ತಾರೆ. ಅದಕ್ಕೊಂದು ಹಳ್ಳಿ ಭಾಷೆದಾಗ ಒಂದು ಉದಾಹರಣೆ ಹೆಂಗೆ ಕೊಡೋದಂತಂದ್ರೆ, ನಾವು ಅವರು ಆನೆಯಾಗಿ ಕಬ್ಬು ಮೇಯಕ್ಕೆ ಹೋಗಾರ, ನಮ್ಮ ಇಸ್ರೋದವರು ಇರಿಬೇಕು ಸಕ್ರೆ ಮೇತ್ಕೊಂಡು ಸುಮ್ಮ ಬಂದ್ಬಿಡ್ತಾರೆ. ಅಂದರೆ ಹಾಲಿವುಡ್ ಪಿಕ್ಚರ್ಗಿಂತನೂ ಕಡಿಮೆ ಬಜೆಟ್ ಒಳಗೆ ನಾವು ಮಿಷನ್ ಮಂಗಳ ಸಕ್ಸಸ್ ಆದ್ವಿ. ಆ್ಯಂಡ್ ಯಾರು ಹೋಗಲಾರ್ದಂಥ ಕಡೆಗೆ ಚಂದ್ರಯಾನ ಮಾಡ್ಕೊಂಡು ನಾವು ಆ ರೀತಿ ಒಳ್ಳೆ ರೀತಿಯಿಂದ ನಮ್ಮ ಇಸ್ರೋನು ಇದ್ರೊಳಗೆ ಇನ್ವಾಲ್ವ್ ಆಗ್ಬೋದು. ಇದೇ ರೀತಿ ಇಸ್ರೋ ಜೊತೆಗೆ ಟೈಅಪ್ ಆಗಕ್ಕೆ ನಮ್ಮ ಎಲಾನ್ ಮಸ್ಕ್ ಅವರು ಬರ್ಬೋದು. ಸೊ ಅವರು ಬಂದ್ರಂದ್ರೆ, ಈಗ ನಮ್ಮ ಹತ್ರ ಆಲ್ರೆಡಿ ಒಂದು ಪೊಟೆನ್ಷಿಯಲ್ ಸೈಂಟಿಸ್ಟ್ಗಳು ಇದ್ದಾರೆ ಇಸ್ರೋದಲ್ಲಿ. ಸೊ ಇವರು ಕೈ ಜೋಡಿಸಿದ್ರಂದ್ರೆ, ಒಂಚೂರು ರಾಜಕೀಯವಾಗಿ ಡಿಪ್ಲೊಮೆಟಿಕಲಿ ಏನಾದರೂ ಮಿಂಗಲ್ ಆತಂದ್ರೆ, ನಾವು ಅಮೆರಿಕಾ, ಚೈನಾ, ರಷ್ಯಾಕ್ಕಿಂತನೂ ಇನ್ನೂ ಭಾಳ ಮುಂದೆ ಹೋಗ್ಬೋದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದರಿಂದ ಅಂದರೆ ನಮ್ಮ ಸುನೀತಾ ವಿಲಿಯಮ್ಸ್ ಅವರು ಇದೊಂದು ಬಂದ್ರಲ್ಲ, ವಾಪಸ್ ಬಂದಿರೋದ್ರಿಂದ ಸುನೀತಾ ವಿಲಿಯಮ್ಸ್ ಅವ್ರ ಬಲ ಆಗಿರ್ಬೋದು, ಒಂದು ಕಾನ್ಫಿಡೆನ್ಸ್ ಆಗಿರ್ಬೋದು, ನಮ್ಮ ಭಾರತೀಯಗಳು, ನಮ್ಮ ಮಹಿಳೆ ಅನ್ನೋದು ಒಂದು ಎಮೋಷನ್ಸ್ ಆಗಿರ್ಬೋದು, ಅದು ಎಲಾನ್ ಮಸ್ಕ್ ಅವರು ಭಾರತದಲ್ಲಿ ಬಂದು ಏನೋ ಇನ್ವೆಸ್ಟ್ ಮಾಡ್ತಾರೆ ಅನ್ನೋ ಅಂತ ನನ್ನ ಅನಿಸಿಕೆ. ನಮಸ್ಕಾರ ಬಂಧುಗಳೇ.